ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಕೇಳ್ತಿದ್ರಿ, ತುಂಬ ಜನ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾ ಇಲ್ಲ ಅಂಥೇಳಿ. ಹಂಗಾಗಿ ನಿಮ್ಮದು ಡೈಲಿ ವಿಡಿಯೋ ಮಾಡೋಣ ಅಂಥೇಳಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನಾನು ರೊಟ್ಟಿ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಿಟ್ಟು ಇದು ಕಲಿಸ್ಕೋಬೇಕು. ಇದು ಬಂದು ಕ್ಯಾಪ್ಸಿಕಮ್ಮು. ಇದನ್ನು ಪಲ್ಯ ಮಾಡೋಕ್ಕೆ ಇಷ್ಟು ಹೆಚ್ಚಿಟ್ಕೊಂಡಿನಿ. ಇದಕ್ಕೆ ಟೊಮೊಟೊ ಮತ್ತು ಈರುಳ್ಳಿ ಹಾಕಬೇಕಾಗಿತ್ತು. ಬರೀ ಈರುಳ್ಳಿ ಮಾತ್ರ ಹಾಕಿದ್ದೀನಿ, ಟೊಮೊಟೊ ಇಲ್ಲ. ಅದಕ್ಕೆ ಇಸ್ಕೊಂಬರ್ಬೇಕು ಅಂದರೆ ಅಲ್ಲಿ ಅಮ್ಮನ ಮನೆ ಹತ್ರ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಹೇಳಿ ಇರಲಿ ಅಂತ ಅದನ್ನೇ ಹಾಕ್ತೀನಿ. ಇವೆರಡನ್ನು ಪುಡಿ ಮಾಡ್ಕೋಬೇಕು, ಶೇಂಗಾ ಮತ್ತು ಕುರ್ಷಣೆ ಕಾಳು ಇವೆರಡನ್ನು ಪುಡಿ ಮಾಡಿಕೊಂಡು ಈ ಪುಡಿನ ಹಾಕೋದು. ಎಲ್ಲ ಪಲ್ಯಕ್ಕೂ ಇದನ್ನು ಯೂಸ್ ಮಾಡ್ಬೋದು, ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ. ಇವತ್ತು ಹೇಗೆ ಹೋಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರೊಳಗಡೆ ನಮ್ಮ ಮನೆಯವರು ಮುಖ ತೊಳ್ಕೊಂಡು ಬಂದು ನನಗೊಂದು ಸ್ವಲ್ಪ ಟೀ ಹಾಕ್ಕೊಡು ಅಂತ ಅಂದರು. ಅದಕ್ಕೋಸ್ಕರ ಅವ್ರಿಗೆ ಹಾಕ್ಕೊಟ್ಟು ನಾನು ಕೂಡ ಅವ್ರ ಜೊತೆ ಕುಡಿಯೋಣ ಅಂತ. ಆಲ್ರೆಡಿ ಅದಕ್ಕಿಂತ ಮುಂಚೆ ನಾನು ಒಂದು ಸಲ ಕುಡಿದಿದ್ದೆ, ಮತ್ತು ಅವ್ರ ಜೊತೆ ಒಂದು ಸಲ ಕುಡಿತಿದ್ದೀನಿ. ತುಂಬ ಚಳಿ ಅಂದರೆ ಚಳಿ. ಇವಾಗಂತೂ ನಾನು ಮೊದಲೇ ಟೀ ಕುಡಿಯೋದು ಜಾಸ್ತಿ, ಅದರಲ್ಲೂ ಇವಾಗ ಚಳಿ ಇರೋದಕ್ಕೆ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ಟೀ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಆದರೂ ಆಗ್ತಾನೇ ಇಲ್ಲ. ಸ್ವಲ್ಪ ಜಾಸ್ತಿ ಟೀ ಕುಡಿತಾನೆ ಇರ್ತೀನಿ. ಹಾಗಾಗಿ ಅವ್ರ ಜೊತೆ ನಾನು ಕೂಡ ಇವತ್ತು ಟೀ ಕುಡಿದೆ ಕೂತ್ಕೊಂಡು. ಚೆನ್ನಾಗಿತ್ತು ಇವತ್ತಿನ ದಿನ. ಒಂಥರ ಟಿ ವಿ ಹಾಕಿದ್ವಿ. ನಮ್ಮ ಮನೇಲಿ ಟಿ ವಿ ಹಾಕೋದೇ ಕಡಿಮೆ. ನಾವು ಯಾವಾಗೋ ಒಂದು ಸಲ ಟಿ ವಿ ಹಾಕ್ತೀವಿ. ನಮ್ಮ ಮನೇಲಿ ಕೆಲವೊಂದು ಟೈಮ್ ನನಗೆ ಹೆಂಗೆ ಅನಿಸ್ಬಿಟ್ಟಿರುತ್ತೆ, ಈ ಮೊಬೈಲ್ ನೋಡಿ 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 ಮೊಬೈಲ್ ಹಿಡ್ಕೊಂಡು ಏನು ಅನಿಸಿರುತ್ತೆ ಅಂತಂದರೆ, ನಮ್ಮ ಮನೇಲಿ ಟಿ ವಿ ಇದೆ ಅನ್ನೋದೇ ಮರ್ತೋಗಿರುತ್ತೆ ನನಗೆ ಕೆಲವೊಂದು ಟೈಮು. ಯಾವಾಗಾದರೂ ನೆನ್ಪು ಮಾಡ್ಕೊಂಡು ಹಾಕ್ತೀವೇನೋ ಟಿ ವಿನ ಅನ್ನೋ ಥರ ಇರುತ್ತೆ. ಬಟ್ ಶನಿವಾರ ಭಾನುವಾರ ನಾನು ಇತ್ತೀಚೆಗೆ ಸ್ವಲ್ಪ ಬಿಗ್ ಬಾಸ್ ನೋಡ್ತಾ ಇರ್ತೀನಿ. ನಾನು ಬಿಗ್ ಬಾಸ್ ಯಾವಾಗಲೂ ನೋಡ್ದೋಳೆ ಅಲ್ಲ. ಈ ಸಲ ಏನೋ ಗೊತ್ತಿಲ್ಲ, ಕೆಲವೊಂದು ರೀಲ್ಸೆಲ್ಲ ಮೊಬೈಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀನಲ್ವ, ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ನೋಡೋಣ ಅಂಥೇಳಿ. ಹಾಗಾಗಿ ಶನಿವಾರ ಭಾನುವಾರ ಸ್ವಲ್ಪ ನೈಟ್ ಟೈಮು ಹಾಕ್ಕೊಂಡು ಬಿಗ್ ಬಾಸ್ನ ನೋಡ್ತೀವಿ. ಅದು ಬಿಟ್ಟರೆ ಜಾಸ್ತಿ ಟಿ ವಿನ ಹಾಕೋಕ್ಕೆ ಹೋಗಲ್ಲ. ಇನ್ನು ಶುಕ್ರವಾರ ಬಂದರೆ ನಮ್ಮ ಮನೇಲಿ ಏನಾದ್ರು ಮನೇಲಿದ್ದರು ಅಂತಂದರೆ ಹಾಕ್ಕೊಂಡು ನೋಡ್ತಾರೆ. ಬಿಟ್ಟರೆ ನಾನಂತೂ ಟಿ ವಿನೇ ಯೂಸ್ ಮಾಡಲ್ಲ ಜಾಸ್ತಿ. ಇವಾಗ ಅವರು ಟಿ ವಿ ಹಾಕಿದರು. ಅದರಲ್ಲಿ ಚಿಕ್ಕಣ್ಣವ್ರದ್ದು ಕಾಮಿಡಿ ಸೀನ್ ಬಂದಿತ್ತು, ತುಂಬ ಚೆನ್ನಾಗಿತ್ತು ಸೀನು. ಇದರಲ್ಲಿ ಹಾಕಿದ್ರೆ ಇವಾಗ ಕಾಪಿರೈಟ್ ಅಂತ ಬಂದುಬಿಡುತ್ತೆ, ಅದಕ್ಕೋಸ್ಕರ ಇದರಲ್ಲಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಆ ಸೀನ್ನ ನೋಡಿ ಇಬ್ಬರಿಗೂ ನಗು ಬಂತು, ನಗ್ತಾ ಇದ್ವಿ. ಚೆನ್ನಾಗಿತ್ತು ಅದು ಒಂಥರ. ಅದಾದಮೇಲೆ ನಾನು ಅಡುಗೆ ಮಾಡೋಣ ಅಂಥೇಳಿ ಹೋದೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಬೇಗ ಬೇಗ ಮಾಡಿದ್ರೆ ಆಯಿತು ಅಂಥೇಳಿ ಹೋದೆ. ಈ ಮೊಬೈಲ್ ಏನಾಗಿದೆ ಅಂತಂದರೆ, ನನಗೆ ತುಂಬ ಜನ ಕೇಳ್ತೀರಾ 6 ಮಿನಿಟ್ಸ್ 5 ಮಿನಿಟ್ಸ್ ವಿಡಿಯೋ ಎಲ್ಲ ಏನಕ್ಕೆ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಈ ಮೊಬೈಲು ಚೇಂಜ್ ಮಾಡಬೇಕು ನಾನು. ಎಷ್ಟು ಸ್ಟೋರೇಜ್ ಫ್ಲಾಶ್ ಎಲ್ಲ ಹೊಡ್ಸಿದ್ರು ಮತ್ತು ಎಲ್ಲ ವೀಡಿಯೋಸ್ನ ಡಿಲೀಟ್ ಮಾಡಿದ್ರು, ಫೋಟೋಸ್ ವೀಡಿಯೋಸ್ ಏನೂ ಇರಲ್ಲ, ಆದ್ರೂ ಸ್ಟೋರೇಜ್ ಅಂತ ತೋರಿಸ್ತಿರುತ್ತೆ. ಒಂದು 5-10 ನಿಮಿಷದ ವೀಡಿಯೋಗೆಲ್ಲ ಸ್ಟೋರೇಜ್ ಅಂತ ತೋರಿಸ್ತಿರುತ್ತೆ. ಸೇವ್ ಆಗೋಲ್ಲ, ಅಪ್ಲೋಡ್ ಮಾಡೋಕ್ಕಾಗಲ್ಲ, ಮತ್ತು ವೀಡಿಯೋ ಅರ್ಧದಲ್ಲೇ ಕಟ್ ಆಗುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದಕ್ಕೋಸ್ಕರ ವೀಡಿಯೋ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ ಇತ್ತೀಚೆಗೆ. ಫ್ಲ್ಯಾಶೆಲ್ಲ ಹೊಡ್ಸಿದ್ದೆ, ಆದ್ರೂ ಏನಕ್ಕೆ ಅಂತ ಗೊತ್ತಿಲ್ಲ ಸ್ಟೋರೇಜ್ ಆಗ್ತಾಯಿದೆ. ಅದಕ್ಕೇನಾದ್ರು ಪ್ರಾಬ್ಲಮ್ ಇದೆ, ಸೊಲ್ಯೂಷನ್ ಇದ್ದರೆ ಹೇಳಿ, ನೋಡೋಣ. ನಾನಂತೂ ಎಲ್ಲ ಥರನೂ ಟ್ರೈ ಮಾಡಿಬಿಟ್ಟೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅದು ಏನು ಮಾಡಬೇಕು ಅಂಥೇಳಿ. ಅದಾದಮೇಲೆ ಇಲ್ಲಿ ಪಲ್ಯ ಮಾಡೋಣ ಅಂಥೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ವಿಡಿಯೋ ಏನಾಯ್ತಂದರೆ ಅರ್ಧಕ್ಕೇ ಕಟ್ಟಾಗೋಯ್ತು. ನಾನು ಸ್ವಲ್ಪ ಹಾಡೆಲ್ಲ ಕೇಳ್ಕೊಂಡು ಮಾಡೋಣ ಅಡುಗೆ ಅಂತ ಅಂದ್ಕೊಂಡೆ. ಅವ್ರಿಗೆ ಹಾಡು ಹಾಕ್ರಿ ಅಂದರೆ ಅವ್ರು ಒಂದು ಫಿಲ್ಮ್ ಹಾಕ್ಕೊಂಡಿದ್ರು. ನಾನು ಹಾಗೆ ನಾನೇ ಹಾಡು ಹೇಳ್ಕೊಳ್ತಾ ಡ್ಯಾನ್ಸ್ ಮಾಡ್ತಾಯಿದ್ದೆ. ಇವಾಗ ಪಲ್ಯ ಮಾಡೋದು ವಿಡಿಯೋನ ತೋರಿಸೋಣ ಅಂದ್ಕೊಂಡೆ, ಅರ್ಧದಲ್ಲೇ ವಿಡಿಯೋ ಕಟ್ಟಾಗಿಬಿಡ್ತು. ಅದು ಒಂಥರ ಬೇಜಾರಾಯಿತು. ಆಮೇಲೆ ಅದು ಸ್ಟ್ಯಾಂಡ್ ಏನಾಯಿತು ಅಂತಂದರೆ, ಈ ಮೊಬೈಲ್ ತಗೊಳ್ಳೋಕ್ಕೆ ಅಂತ ಹೋಗಿ ಅದು ಕೂಡ ಮುರಿದೋಯ್ತು. ಆಮೇಲೆ ಮತ್ತೆ ಅದನ್ನು ಹಾಕಿ ಅದನ್ನು ಸರಿ ಮಾಡಿ ಮತ್ತೆ ವಿಡಿಯೋ ಮಾಡೋದು ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಮನೆಯವರು ಅರ್ಧ ವಿಡಿಯೋ ಮಾಡಿಕೊಟ್ರು, ನಾನು ಅರ್ಧ ವಿಡಿಯೋ ಮಾಡ್ಕೊಂಡೆ. ಮತ್ತು ಬ್ಯಾಕ್ ಕ್ಯಾಮ್ರಾ ಸರಿ ಇಲ್ಲ, ಮೊಬೈಲ್ದು ಎಷ್ಟೊಂದು ಪ್ರಾಬ್ಲಮ್ ಇದೆ ನನಗೆ. ಟೈಮೇ ಸರಿಯಿಲ್ಲ ಅಂತ ಹೇಳ್ಬೋದು ಇತ್ತೀಚೆಗೆ, ಯಾಕೆ ಅಂತ ಗೊತ್ತಿಲ್ಲ. ಆಮೇಲೆ ನಿನ್ನೆ ಒಂದು ವಿಡಿಯೋನ ಹಾಕಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅವರು ಒಬ್ಬರು ಕಮೆಂಟ್ ಹಾಕಿದ್ರು,
ನಿಮ್ಮ ಹಳೆ ಮನೇಲಿ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಿತ್ತು, ನೀವು ಯಾಕೆ ಈ ಮನೇಲಿ ನಿಮ್ಮ ವಿಡಿಯೋಸ್ ಅಷ್ಟು ಓಡ್ತಾ ಇಲ್ಲ ಅಂತ ಕಂಟಿನ್ಯೂ ಮಾಡಿದ್ದಿದ್ರೆ ವಿಡಿಯೋ ಚೆನ್ನಾಗಿ ಓಡ್ತಾ ಇರ್ತಿತ್ತು. ಬಟ್ ನಾನು ಕಂಟಿನ್ಯೂ ಮಾಡಲಿಲ್ಲ ಅಲ್ವಾ. ನಾನು ಲಾಸ್ಟ್ ಗೃಹ ಪ್ರವೇಶದ ವಿಡಿಯೋ ಅದೇನು ಅಪ್ಲೋಡ್ ಮಾಡಿದೆ, ಅದಾದಮೇಲೆ ನಾನು ನೀಟಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ನನ್ನ ವೀಡಿಯೋಸು ಓಡ್ತಾ ಇಲ್ಲ. ಅಷ್ಟು ಬಿಟ್ಟರೆ ಇನ್ನು ಯಾವ ಪ್ರಾಬ್ಲಮ್ಸು ಇಲ್ಲ. ಜನ ನನ್ನನ್ನು ಮುಂಚೆ ಯಾವ ಥರ ಇಷ್ಟಪಡ್ತಾಯಿದ್ರು, ಈ ಥರ ಇವಾಗೂ ಕೂಡ ಅದೇ ಥರನೇ ಇಷ್ಟಪಡ್ತಾರೆ. ಫೋನ್ ಮಾಡಿ ಎಲ್ಲ ಕೇಳ್ತಾರೆ ವಿಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ ಅಂತ. ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಹಾಕ್ತಾರೆ, ಯಾಕೆ ವಿಡಿಯೋಸ್ನ ಹಾಕ್ತಾಯಿಲ್ಲ, ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಅಂಥೇಳಿ. ಅಷ್ಟು ಪ್ರೀತಿ ವಿಶ್ವಾಸ ಇದ್ದರೆ ಸಾಕು. ಅದು ತಪ್ಪೆಲ್ಲ ನನ್ನ ಕಡೆಯಿಂದನೇ ಆಗಿರೋದು. ನಾನು ಕರೆಕ್ಟಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದರೆ ಕರೆಕ್ಟಾಗಿ ನೀವು ನೋಡ್ತೀರಾ, ಇಷ್ಟಪಡ್ತೀರಾ ಅಲ್ವಾ. ಇವಾಗ ನೋಡಿ, ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಿರೋದಕ್ಕೋಸ್ಕರ ಸರಿಯಾಗಿ ಬರ್ತಾಯಿಲ್ಲ. ನಾನಿಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡೋ ವಿಡಿಯೋನ ತುಂಬ ಸಲ ಅಪ್ಲೋಡ್ ಮಾಡಿದ್ದೀನಿ. ಓಲ್ಡ್ ವೀಡಿಯೋಸಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಮಾಡ್ತೀನಿ. ಬಟ್ ಇಲ್ಲಿ ಬೆಳಗ್ಗೆನೇ ಈ ಥರ ಎಲ್ಲ ಪ್ರಾಬ್ಲಮ್ಸ್, ಈ ಸ್ಟೋರೇಜ್ದೊಂದು ಟೆನ್ಷನ್ ಇತ್ತು, ಆಮೇಲೆ ಆ ಟ್ರೈಪಾಡ್ ಒಂದು ಮುರಿದೋಗಿ ಟೆನ್ಷನ್ ಇತ್ತು. ಅದಕ್ಕೋಸ್ಕರ ಇದು ಮಾಡೋಕ್ಕೆ ಮೂಡೇ ಇರಲಿಲ್ಲ. ಈ ರೊಟ್ಟಿ ಹೆಂಗೆಂಗೋ ಆಗೋಗ್ಬಿಡ್ತು. ಅದಾದಮೇಲೆ ನೀಟಾಗಿ ಚೆನ್ನಾಗಿ ಮಾಡಿದೆ ನಾನು. ಅಂದರೆ ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಮನೆಯವ್ರು ಬೇರೆ ಮೊಬೈಲ್ ನೋಡ್ಕೊಂಡು ಶಾಂತಕ್ಕನ ಸ್ಟೋರಿ ಬರುತ್ತಲ್ವ, ಅದನ್ನು ನೋಡ್ಕೊಂಡೇ ಅವರು ತಿಂಡಿ ಮಾಡೋದು, ಊಟ ಮಾಡೋದು ಎಲ್ಲ. ಅದಕ್ಕೋಸ್ಕರ ಅವರು ಮೊಬೈಲ್ನ ತಗೊಂಡು ಹೋದರು. ಅದಾದಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಅವ್ರು ಹೋದ್ಮೇಲೆ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಡೈಲಿನೂ. ನನಗೂ ತುಂಬ ಖುಷಿ ಆಗುತ್ತೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದು, ನಿಮ್ಮ ಕಮೆಂಟ್ಸ್ ಓದೋದು ಎಲ್ಲ. ಇತ್ತೀಚೆಗೆ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಇನ್ಮೇಲೆ ಅದನ್ನು ಮಿಸ್ ಮಾಡ್ಕೊಳ್ಳಲ್ಲ. ಏನೇ ಇದ್ರೂ ನಾನು ನನ್ನ ರಿಯಲ್ ಲೈಫ್ ಸ್ಟೋರಿ ಹೇಗಿದೆಯೋ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅಲ್ಲೊಂಥರ ಇರೋದು, ಇಲ್ಲೊಂಥರ ಇರೋದು ಏನೂ ಇಲ್ಲ. ಆವಾಗಲೇ ರೊಟ್ಟಿ ಮಾಡಿ ತೋರಿಸಿದ್ನಲ್ವ, ಅದು ಮೊದಲನೇ ರೊಟ್ಟಿ ಹತ್ರ ಆಗಿತ್ತು. ಆಮೇಲೆ 2-3 ರೊಟ್ಟಿ ಎಲ್ಲ ಚೆನ್ನಾಗಿ ಬಂತು. ಕೆಲವೊಂದು ಟೈಮ್ ಫಸ್ಟ್ ರೊಟ್ಟಿ ಮಾಡಬೇಕಾದ್ರೆ ನನಗೆ ಹಂಗೆ ಅನಿಸುತ್ತೆ, ಅದೆಲ್ಲ ತಿಂದು ಇವಾಗ ಹೋದ್ರು. ನೋಡಿ ಇಲ್ಲಿದೆ. ಆಲ್ಮೋಸ್ಟ್ ನಾನು ರೊಟ್ಟಿ ಮಾಡೋ ವಿಡಿಯೋ ಎಲ್ಲ, ಆ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ ಹೇಗೆ ಮಾಡಿರ್ತೀನಿ ಅಂತ. ಅದು ಫಸ್ಟ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಾಗ ಆ ಥರ ಆಗುತ್ತೆ. ಇವಾಗ ನಾನು ಅವ್ರು ಹೋದರು ಕೆಲಸಕ್ಕೆ. ಅದಾದಮೇಲೆ ನಾನು ತಿಂದು ಇವಾಗ ಅಮ್ಮನ ಮನೆ ಕಡೆ ಹೋಗ್ತಾ ಇದ್ದೀನಿ. ನಾನು ಡೈಲಿ ಇದೇ ಥರ ಇರುತ್ತೆ ಆಲ್ಮೋಸ್ಟು. ಅಂದರೆ ನನಗೆ ಸ್ವಲ್ಪ ಟೈಮ್ ಅಲ್ಲಿ ಹೋಗಿ ಬರಬೇಕು ಅಂತಂದರೆ, ಪಾಪ ಅವರೆಲ್ಲ ಇರ್ತಾರಲ್ವ, ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದರೆ ಅಲ್ಲಿಗೆ ಒಂದು ಸಮಾಧಾನ. ದೊಡ್ಡೋಳು ಆಲ್ರೆಡಿ ಸ್ಕೂಲ್ಗೂ, ಇವತ್ತು ಸಂಡೇ ಅಲ್ವಾ, ಸ್ಕೂಲ್ಗೇನು ಹೋಗಿರಲ್ಲ. ಇದೆ ತೋರಿಸ್ತೀನಿ ಅಲ್ಲಿ ಹೋದಾಗ. ಬನ್ನಿ ಹೋಗೋಣ. ಇಲ್ಲೇ ಇಲ್ಲಣ್ಣ. ವಾ ಅಲ್ಲಿಂದ ಹೋಗಿ ಬಂದೆ. ಅವರು ಅಡುಗೆ ಅದು ಮಾಡ್ತಿದ್ರು, ಯಾವುದೂ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈ ಸೊಸೈಟಿದಷ್ಟೇ ವಿಡಿಯೋ ಮಾಡ್ಕೊಂಡು ಬಂದೆ. ಮೇಲ್ಗಡೆ ಇಲ್ಲಿ ಹೂವಿನ ಗಿಡ ಎಲ್ಲ ಹಾಕಿದ್ವಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಬಿಸಿಲಿರೋದಕ್ಕೋಸ್ಕರ ಎಲ್ಲ ಒಂಥರ ಬತ್ತೋದಂಗೆ ಆಗಿದೆ. ಹೂವೆಲ್ಲ ಚೆನ್ನಾಗಿ ಬಿಡ್ತಾಯಿತ್ತು. ಆದರೂ ಬಂದು ನೀರು ಹಾಕಿ ಹೋಗ್ತಾ ಇರ್ತೀನಿ. ನೋಡಿ, ಎಲ್ಲ ಈ ಥರ ಇದ್ದಾವೆ ಗಿಡಗಳು. ಇದು ಈ ಗುಲಾಬಿ ಒಂದು 4-5 ಗುಲಾಬಿ ಹೂ ಬಿಟ್ಟಿತ್ತು ನೋಡಿ. ಸೇವಂತಿಗೆ ಹೂ ಬಿಡುತ್ತೆ ಚೆನ್ನಾಗಿ. ಆ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ, ಆ್ಯನಿವಲ್ ಡೇ.
ಯಾವಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಕಲಿಸ್ತಾ ಇರ್ತಾರೆ, ಡೈಲಿ ಸಾಂಗ್ ಕೇಳಿಸ್ತಾನೇ ಇರುತ್ತೆ ಅಲ್ಲಿ. ಬಟ್ಟೆ ತೊಳೆದಾಕಿದ್ದೆ, ಒಳಗಡೆ ತಗೊಂಡೋಗಿ ಮಡ್ಚಿ ಹಾಕಬೇಕು ಎಲ್ಲನೂ. ಬನ್ನಿ ಆಮೇಲೆ ಬಂದು ತಗೊಂಡೋಗ್ತೀನಿ. ಒಳಗಡೆ ಸ್ವಲ್ಪ ಕೆಲಸ ಎಲ್ಲ ಐತೆ, ಪಾತ್ರೆ ಅದು ತೊಳಿಬೇಕು. ಈ ಬೆಳಗ್ಗೆನೇ ಚಳಿ ಇರೋದಕ್ಕೆ ಕೆಲಸನೇ ಮಾಡಬೇಕು ಅಂತ ಅನ್ಸೋದೇ ಇಲ್ಲ, ಒಂಥರ ಆಗುತ್ತೆ.